ವಿಶ್ವಾಸಿಗಳ ಹೃದಯದಲ್ಲಿ ಅಥವಾ ಶಿಷ್ಯರ ತಲೆಗಳಲ್ಲಿ ತುಂಬಿರುವಂತದ್ದು ಏನಂದ್ರೆ ಹೌದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ಗುಡ್ ಫ್ರೈಡೆ ಅಂದ್ರೆ ಏನು, ಅಂದ್ರೆ ಶುಭ ಶುಕ್ರವಾರ ಅಂದ್ರೆ ಏನು ಎಂಬುದಾಗಿ ಗಮನಿಸೋಣ. ಯಾಕಂದ್ರೆ ಇಡೀ ಪ್ರಪಂಚದಾದ್ಯಂತ ಕ್ರೈಸ್ತರು ಹೇಳುವಂತದ್ದು ಶುಭ ಶುಕ್ರವಾರ ಅಂದ್ರೆ ಯೇಸು ಕ್ರಿಸ್ತರು ನಮ್ಮ ಪಾಪ ಶಾಪಗಳಿಗೋಸ್ಕರ ಮರಣವನ್ನು ಹೊಂದಿರುವಂತಹ ದಿನ, ಇದು ಶುಭ ಶುಕ್ರವಾರ ಎಂಬುದಾಗಿ ಹೇಳುವವರಾಗಿದ್ದಾರೆ. ಅದೇ ರೀತಿಯಾಗಿ ಆಚರಣೆಯನ್ನು ಮಾಡುವವರಾಗಿದ್ದಾರೆ. ಬ್ರದರ್ ಸಿಸ್ಟರ್ಸ್, ನಾವು ನಂಬಬೇಕಾಗಿರುವಂತದ್ದು ಮತ್ತು ಕೈಗೊಂಡು ನಡಿಬೇಕಾಗಿರುವಂತದ್ದು ದೇವರ ವಾಕ್ಯವನ್ನೇ ಹೊರತು ಮನುಷ್ಯರು ಆಚರಿಸುವಂತ ಆಚಾರಗಳಲ್ಲ. ಯಾಕಂದ್ರೆ ಸತ್ಯವೇದವು ನಮಗೆ ತಿಳಿಸುವಂತದ್ದು ದೇವರ ವಾಕ್ಯವೇ ಸತ್ಯ ಹೊರತು ಅನೇಕ ಪ್ರಬಲವಾದ ಬೋಧಕರು ಹೇಳುವಂತ ಮಾತುಗಳು ಸತ್ಯ ಅಲ್ಲ ಎಂಬುದನ್ನು ತಿಳಿದಿರಬೇಕು. ಈಗ ಗುಡ್ ಫ್ರೈಡೆ ಅಥವಾ ಶುಭ ಶುಕ್ರವಾರ ಅನ್ನುವಂಥದ್ದು ಯೇಸು ಕ್ರಿಸ್ತರು ಸತ್ತಿರುವಂತ ದಿನನ ಅಥವಾ ಯೇಸು ಕ್ರಿಸ್ತರು ಮರಣವನ್ನು ಹೊಂದಿರುವಂತ ದಿನನ ಎಂಬುದಾಗಿ ಕೇಳುವುದಾದರೆ ಅದು ಸತ್ಯವೇದ ಹೇಳುವಂತದ್ದು ಇಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನಿಗೂ ಗುಡ್ ಫ್ರೈಡೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಬ್ರದರ್ ಸಿಸ್ಟರ್ಸ್. ಆದರೆ ನಮ್ಮ ಪಾಪ ಶಾಪಗಳನ್ನು ಹೊತ್ತು ತೀರಿಸುವುದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಭೂಲೋಕದಲ್ಲಿ ಬಂದು 33 ವರ್ಷ ಜೀವಿಸಿ ನಮ್ಮ ಪಾಪ ಶಾಪಗಳನ್ನು ಒತ್ತಿ ಆತನು ಮರಣದ ಕಂಬವನ್ನೇರಿದ್ದಾನೆ. ಅಂದ್ರೆ ನಮಗೋಸ್ಕರ ಆತನು ಸತ್ತು ಸಮಾಧಿಯಾಗಿ ಮತ್ತೆ ಪುನರುತ್ಥಾನವನ್ನು ಹೊಂದಿದ್ದಾರೆ, ಇದು ಸತ್ಯ. ಆದರೆ ಅವರು ಮರಣವನ್ನು ಹೊಂದಿರುವಂತದ್ದು ಶುಭ ಶುಕ್ರವಾರ ಅಲ್ಲ, ಮತ್ತು ಅವರು ಪುನರುತ್ಥಾನವನ್ನು ಹೊಂದಿರುವಂತದ್ದು ಭಾನುವಾರ ಬೆಳಿಗ್ಗೆನೂ ಅಲ್ಲ, ಶನಿವಾರ ರಾತ್ರಿ 12 ಗಂಟೆಗೂ ಕೂಡ ಅಲ್ಲ ಎಂಬುದನ್ನು ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ ಬ್ರದರ್ ಸಿಸ್ಟರ್ಸ್. ಇದು ಹೇಗೆ ಎಂಬುದಾಗಿ ಒಂದೊಂದು ವಾಕ್ಯಗಳನ್ನು ದೇವರಾತ್ಮನು ಇವತ್ತು ಕಲಿಸಿಕೊಡುವವರಾಗಿದ್ದಾರೆ. ಆ ವಾಕ್ಯವನ್ನು ಕೇಳಿ ಅದಕ್ಕೆ ಸಾಕ್ಷಿಯಾಗಿ ಜೀವಿಸೋಣ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಈ ವಿಡಿಯೋ ನೋಡುವಂತ ಸಹೋದರಲ್ಲಿ ವಿಶ್ವಾಸಿಗಳಾಗಿರ್ಬೋದು, ಶಿಷ್ಯರಾಗಿರ್ಬೋದು ಅಥವಾ ಬೋಧಕರಾಗಿರ್ಬೋದು, ಬ್ರದರ್ಸ್ ಸಿಸ್ಟರ್ಸ್, ಮೊದಲು ಇವರು ಹೇಳುವಂತ ಉಪದೇಶವು ದೇವರ ವಾಕ್ಯಕ್ಕೆ ವಿರೋಧವಾಗಿದೆಯಾ ಅಥವಾ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಎಂಬುದಾಗಿ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 11ನೇ ವಚನದ ಪ್ರಕಾರವಾಗಿ ನೀವು ಪರಿಶೀಲನೆ ಮಾಡಿ ತಿಳಿದುಕೊಳ್ಳಬೇಕಾಗಿ ನಾನು ವಿನಂತಿಸಿಕೊಳ್ಳುವನಾಗಿದ್ದೇನೆ. ಸರಿ, ಈಗ ಯೇಸು ಕ್ರಿಸ್ತರು ಹೇಳುವಂತ ಮಾತು 3ನೇ ದಿನದಲ್ಲಿ ಆತನು ಎದ್ದೇಳ್ತೇನೆ ಎಂಬುದಾಗಿ, ಸತ್ತು ಸಮಾಧಿಯಾಗಿ 3ನೇ ದಿನದಲ್ಲಿ ಎದ್ದೇಳ್ತೇನೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಅದಕ್ಕೆ ಕೆಲವೊಂದು ವಾಕ್ಯವನ್ನು ನಾವು ಗಮನಿಸುವಾಗ ಮತ್ತಾಯನು ಬರೆದ ಸುವಾರ್ತೆ 17ನೇ ಅಧ್ಯಾಯ 23ನೇ ವಚನವನ್ನು ನೀವು ಗಮನಿಸೋದಾದ್ರೆ 3ನೇ ದಿನದಲ್ಲಿ ಎಬ್ಬಿಸಲ್ಪಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಮಾರ್ಕನು ಬರೆದ ಸುವಾರ್ತೆ 8ನೇ ಅಧ್ಯಾಯ 31ನೇ ವಚನವನ್ನು ನೀವು ಗಮನಿಸುವಾಗ 3ನೇ ದಿನದ ಮೇಲೆ ಜೀವಿತನಾಗಿ ಎದ್ದು ಬರಬೇಕಾಗಿದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಮಾತ್ರ ಅಲ್ಲ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 6ನೇ ವಚನದಲ್ಲಿ 3ನೇ ದಿನದಲ್ಲಿ ಎದ್ದು ಬರುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಸೊ ಎದ್ದು ಬರುವನು, ಎದ್ದು ಬರ್ತಾನೆ ಎಂಬುದಾಗಿ ಮಾತ್ರ ಅಲ್ಲ, 3ನೇ ದಿನದಲ್ಲಿ ಆತನು ಎದ್ದು ಬಂದಿದ್ದಾನೆ, ಅಂದ್ರೆ ಯೇಸು ಕ್ರಿಸ್ತರು ಎದ್ದು ಬಂದಿದ್ದಾರೆ ಎಂಬುದಾಗಿ 1ನೇ ಕೊರಿಂಥ 15ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸುವಾಗ ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು. ಬ್ರದರ್ ಸಿಸ್ಟರ್ಸ್, ನಿಮ್ಗೆ ಒಂದು ಪ್ರಶ್ನೆ ಉದ್ಭವಿಸಬಹುದು. ಯಾಕಂದ್ರೆ ಅನೇಕ ಬೋಧಕರುಗಳು, ಅನೇಕ ಉಪದೇಶಕರು ವಿಶ್ವಾಸಿಗಳ ಹೃದಯದಲ್ಲಿ ಅಥವಾ ಶಿಷ್ಯರ ತಲೆಗಳಲ್ಲಿ ತುಂಬಿರುವಂತದ್ದು ಏನಂದ್ರೆ ಹೌದು, 3ನೇ ದಿನದಲ್ಲಿ ಯೇಸು ಕ್ರಿಸ್ತರು ಎದ್ದಿದ್ದಾರೆ, ಶುಕ್ರವಾರ ಸತ್ತಿದ್ದಾರೆ 1 ದಿನ, ಶನಿವಾರ 2ನೇ ದಿನ, ಭಾನುವಾರ 3ನೇ ದಿನ, 3ನೇ ದಿನದಲ್ಲಿ ಅದನ್ನು ಎದ್ದಿದ್ದಾರೆ, 3 ದಿನ ಆಗಿದೆಯಲ್ಲ ಎಂಬುದಾಗಿ ಹೇಳಿ ಉಪದೇಶಕರು ಮೋಸ ಹೋಗಿ ಉಪದೇಶ ಕೇಳುವವರನ್ನು ಮೋಸ ಮಾಡುವವರಾಗಿದ್ದಾರೆ. ಇದು ಹೇಗೆ ಅಂತ ಕೇಳೋದಾದ್ರೆ, ಯೇಸು ಕ್ರಿಸ್ತರು ತನ್ನ ಸ್ವತಃ ಬಾಯಲ್ಲಿ ಹೇಳಿರುವಂತ ಮಾತು 3 ದಿನ ರಾತ್ರಿ ಹಗಲು ಭೂಗರ್ಭದಲ್ಲಿ ಇರುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ನಾ ಇನ್ನೊಂದ್ಸಲ ಹೇಳುವನಾಗಿದ್ದೇನೆ, ಕರ್ತನಾದ ಯೇಸು ಕ್ರಿಸ್ತರು ನಮ್ಮ ಪಾಪ ಶಾಪಗಳನ್ನು ಹೊತ್ತು ತೀರಿಸಿ ಆತನು ಮರಣವನ್ನು ಹೊಂದಿ 3 ದಿನ ರಾತ್ರಿ ಹಗಲು ಭೂಗರ್ಭದಲ್ಲಿ ಇರುತ್ತೇನೆ, 3ನೇ ದಿನದಲ್ಲಿ ಪುನರುತ್ಥಾನವನ್ನು ಹೊಂದುತ್ತೇನೆ ಎಂಬುದಾಗಿ ವಾಕ್ಯ ನಿಮಗೆ ತಿಳಿಸುವಂತಾಗಿದೆ. ವಾಕ್ಯವನ್ನು ಗಮನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಚನ. ಅಂದರೆ ಯೋನನು ಹೇಗೆ 3 ದಿನ ರಾತ್ರಿ ಹಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನೋ ಹಾಗೆಯೇ ಮನುಷ್ಯಕುಮಾರನು 3 ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು. ಆಮೇನ್.
ಆಮೇನ್. ಈ ವಾಕ್ಯ ನಮಗೆ ತಿಳಿಸುವಂತದ್ದು ಯೇಸು ಕ್ರಿಸ್ತರು ಹೇಳಿದ್ದಾರೆ, ನಾನು ಭೂಗರ್ಭದಲ್ಲಿ 3 ದಿನ ರಾತ್ರಿ ಹಗಲು ಭೂಗರ್ಭದಲ್ಲಿ ಇರ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಈಗ ಗುಡ್ ಫ್ರೈಡೇನು ಅಂದ್ರೆ ಶುಭ ಶುಕ್ರವಾರವನ್ನು ಆಚರಿಸುವಂತ ಉಪದೇಶಕರ ಲೆಕ್ಕಾಚಾರದ ಪ್ರಕಾರ ನಾವು ಲೆಕ್ಕ ಹಾಕುವುದಾದ್ರೆ 3 ದಿನದಲ್ಲಿ 3 ರಾತ್ರಿ 3 ಹಗಲು ಬರಲು ಸಾಧ್ಯವೇ ಎಂಬುದಾಗಿ ಕೇಳೋದಾದ್ರೆ ಖಂಡಿತವಾಗಿಯೂ ಇಲ್ಲ. ಹೇಗೆ ಅಂದ್ರೆ ಶುಕ್ರವಾರ ಅವರು ಸಮಾಧಿಯನ್ನು ಹಾಕ್ತಾರೆ ಎಂಬುದಾಗಿ ಲೆಕ್ಕ ಹಾಕೋಣ. ಶುಕ್ರವಾರ ರಾತ್ರಿ 1 ದಿನ, ಶನಿವಾರ ರಾತ್ರಿ 2 ದಿನ, ಭಾನುವಾರ ರಾತ್ರಿ 3 ದಿನ. ಹಾಗಾದ್ರೆ ಸೋಮವಾರ ಬೆಳಿಗ್ಗೆ ಎದ್ದೇಳ್ಬೇಕಾಗುತ್ತೆ. ಈಗ ಹಗಲನ್ನು ಲೆಕ್ಕ ಹಾಕೋದಾದ್ರೆ ಶುಕ್ರವಾರ ಆತನ ಸಮಾಧಿ ಆಗುವುದಾದ್ರೆ ಶನಿವಾರ ಬೆಳಿಗ್ಗೆ 1, ಭಾನುವಾರ ಬೆಳಿಗ್ಗೆ 2, ಸೋಮವಾರ ಬೆಳಿಗ್ಗೆ 3. ಹಾಗಾದ್ರೆ ಮಂಗಳವಾರ ಎದ್ದೇಳ್ಬೇಕಾಗುತ್ತೆ. ಹಾಗಾದ್ರೆ ಈ ದಿನವನ್ನು ಯಾವ ರೀತಿ ಲೆಕ್ಕ ಹಾಕೋದು? 3 ದಿನ ರಾತ್ರಿ ಹಗಲು ಬರ್ಬೇಕಾದ್ರೆ ಯಾವ ದಿನದ ಪ್ರಕಾರ, ಯಾವ ಕ್ಯಾಲೆಂಡರ್ ಪ್ರಕಾರ ಲೆಕ್ಕ ಹಾಕಬೇಕು ಅಂದ್ರೆ ಈ ದಿನವನ್ನು ಯೇಸು ಕ್ರಿಸ್ತನು ಸೃಷ್ಟಿಸಿರುವಂತದ್ದು ಅಲ್ವೇ? ಇಡೀ ಪ್ರಪಂಚಕ್ಕೆ ಒಂದೇ ಸೂರ್ಯ, ಒಂದೇ ಚಂದ್ರ. ಸೊ ಅದನ್ನು ಕಾಲಗಳನ್ನು, ದಿನಗಳನ್ನು ಸೂಚನೆ ಮಾಡುವುದಕ್ಕೋಸ್ಕರ ದೇವರು ನಮ್ಗೆ ಕೊಟ್ಟಿರುವಂತದ್ದು. ದೇವರು ಒಂದು ದಿನದ ಸಮಯವನ್ನು ಯಾವ ರೀತಿಯಾಗಿ ಲೆಕ್ಕಿಸಿದ್ದಾರೆ ಎಂಬುದನ್ನು ತಿಳಿದಿರಬೇಕು. ಯಾಕಂದ್ರೆ ನಾವು ಇಂದಿನ ದಿನಗಳಲ್ಲಿ ಉಪಯೋಗಿಸುತ್ತಿರುವಂತಹ ಕ್ಯಾಲೆಂಡರ್ ಬಂದು ಗ್ರೆಗೋರಿ ಕ್ಯಾಲೆಂಡರ್. ಈ ಗ್ರೆಗೋರಿ ಕ್ಯಾಲೆಂಡರ್ ಅಲ್ಲಿ ನಾವು ತಿಳ್ಕೊಳ್ಳುವಂತದ್ದು ರಾತ್ರಿ 12ರಿಂದ ಮರುದಿನ 12ರವರೆಗೂ 1 ದಿನ ಆಗುತ್ತೆ. ಸೊ ಆದ್ರೆ ಬೈಬಲ್ ಪ್ರಕಾರವಾಗಿ, ಯಹೂದಿ ಕ್ಯಾಲೆಂಡರ್ ಪ್ರಕಾರವಾಗಿ ನಾವು ಈ ದಿನವನ್ನು ಲೆಕ್ಕ ಹಾಕ್ಬೇಕು ಬ್ರದರ್ಸ್ ಸಿಸ್ಟರ್ಸ್. ಯಾಕಂದ್ರೆ ಅನೇಕ ಮೇಧಾವಿಗಳು ಹೇಳುವಂತದ್ದು ಏನಂದ್ರೆ, ದೊಡ್ಡ ದೊಡ್ಡ ಬೋಧಕರುಗಳು ಹೇಳುವಂತ ಒಂದು ಪದ ಬಳಕೆ ಇಲ್ಲ. ನಾವು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಚನದ ಪ್ರಕಾರವಾಗಿ ಯೇಸು ಕ್ರಿಸ್ತರು 3 ದಿನ ರಾತ್ರಿ ಹಗಲು ಇರಲು ಸಾಧ್ಯ ಇಲ್ಲ. ಆದರೆ ಗ್ರೆಗೋರಿ ಕ್ಯಾಲೆಂಡರ್ ಪ್ರಕಾರವಾಗಿ 3 ದಿನ ಅವರು ಇದ್ದಾರೆ, 3 ದಿನ ಭೂಮಿಯಲ್ಲಿ ಇದ್ದಾರೆ ಎಂಬುದಾಗಿ ಹೇಳಿ ಇದನ್ನು ಸುಮ್ಮನೆ ಇರಿಸುವವರಾಗಿದ್ದಾರೆ ಅಥವಾ ಮೋಸ ಮಾಡುವವರಾಗಿದ್ದಾರೆ. ಬ್ರದರ್ಸ್ ಸಿಸ್ಟರ್ಸ್, ಅರ್ಥ ಮಾಡ್ಕೊಳ್ಳಿ. ದೇವರ ವಾಕ್ಯದಲ್ಲಿ ಹಲವಾರು ಕಡೆ ಬರೆಯಲ್ಪಟ್ಟಿದೆ 3ನೇ ದಿನದಲ್ಲಿ ಎಬ್ಬಿಸಲ್ಪಡ್ತಾನೆ ಎಂಬುದಾಗಿ. ಈಗ ಯಾವ ರೀತಿಯಾಗಿ ದಿನವನ್ನು ಲೆಕ್ಕ ಹಾಕಬೇಕು ಎಂಬುದನ್ನು ಕೇಳೋದಾದ್ರೆ ಆದಿಕಾಂಡ 1ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ಮೊದಲನೆಯ ದಿನವಾಯಿತು. ಆಮೇನ್. ಆಮೇನ್. ಈ ವಾಕ್ಯದ ಪ್ರಕಾರ ಸಾಯಂಕಾಲವು ಪ್ರಾಂತ್ಯ ಕಾಲವು ಆಗಿ 1 ದಿನವಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದು ಒಂದು ವಾಕ್ಯ ಅಲ್ಲ, ಇನ್ನು ಅನೇಕ ವಾಕ್ಯಗಳಿವೆ. ಆದರೆ ಈ ಒಂದು ವಾಕ್ಯವನ್ನು ನಾನು ನಿಮ್ಮ ಮುಂದೆ ಇಡುವನಾಗಿದ್ದೇನೆ. ಇದ್ರಲ್ಲಿ ನಾವು ಗಮನಿಸುವಂತದ್ದು ಸಾಯಂಕಾಲವು ಪ್ರಾಂತ್ಯ ಕಾಲವು ಅಂದ್ರೆ 1 ದಿನ ಸಂಜೆಯಿಂದ ಮತ್ತೊಂದು ದಿನ ಸಂಜೆವರೆಗೂ 1 ದಿವಸ ಆಗಿರುತ್ತೆ ಬ್ರದರ್ಸ್ ಸಿಸ್ಟರ್ಸ್. ಆದರೆ ನಾವು ಈಗ ಉಪಯೋಗಿಸುವಂತ ಗಡಿಯಾರದ ಪ್ರಕಾರವಾಗಿ 1 ದಿನ ರಾತ್ರಿ 12ರಿಂದ ಮರುದಿನ ರಾತ್ರಿ 12ರವರೆಗೂ 1 ದಿನ ಎಂಬುದಾಗಿ ನಾವು ಲೆಕ್ಕ ಹಾಕ್ತೇವೆ. ಆದರೆ ಇಸ್ರೇಲ್ ಜನರ ದಿನದ ಪ್ರಕಾರವಾಗಿ 1 ದಿನ ಸಂಜೆಯಿಂದ ಮತ್ತೊಂದು ದಿನ ಸಂಜೆವರೆಗೂ 1 ದಿನವನ್ನು ದೇವರು ಲೆಕ್ಕ ಹಾಕಿದ್ದಾರೆ. ಬ್ರದರ್ಸ್ ಸಿಸ್ಟರ್ಸ್, ನಾವು ಸತ್ಯವೇದದಲ್ಲಿ ಕೊಡಲ್ಪಟ್ಟಿರುವಂತ ವಾಕ್ಯದ ಪ್ರಕಾರವಾಗಿ, ಯಹೂದ್ಯರಿಗೆ ಕೊಡಲ್ಪಟ್ಟಿರುವಂತ ಕ್ಯಾಲೆಂಡರ್ ಪ್ರಕಾರವಾಗಿ, ಆ ಗಡಿಯಾರದ ಪ್ರಕಾರವಾಗಿ ನಾವು ಲೆಕ್ಕವನ್ನು ಹಾಕಬೇಕೆ ಹೊರತು ನಮಗೆ ಈಗ ಕೊಡಲ್ಪಟ್ಟಿರುವಂತ ಗಡಿಯಾರದ ಪ್ರಕಾರವಾಗೋ ಅಥವಾ ಕ್ಯಾಲೆಂಡರ್ ಪ್ರಕಾರವಾಗಿ ಲೆಕ್ಕ ಹಾಕುವಂತದ್ದಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರ್ಬೇಕು. ಸರಿ, ಈಗ 3 ದಿನ ರಾತ್ರಿ ಹಗಲು ಹೇಗೆ ಬರಲು ಸಾಧ್ಯ? ಹಾಗಾದ್ರೆ ಯೇಸು ಕ್ರಿಸ್ತರು ಮರಣವನ್ನು ಹೊಂದಿರುವಂತದ್ದು ಯಾವಾಗ ಎಂಬುದಾಗಿ ಕೇಳೋದಾದ್ರೆ, ಯೇಸು ಕ್ರಿಸ್ತರು ನಮ್ಮ ಪಾಪ ಶಾಪಗಳನ್ನು ಒತ್ತು ತೀರಿಸಿರುವಂತದ್ದು ಶುಭ ಶುಕ್ರವಾರ ಅಲ್ಲ, ಬುಧವಾರ ಆತನು ಸತ್ತಿರುವಂತದ್ದು ಬ್ರದರ್ ಸಿಸ್ಟರ್ಸ್. ಮತ್ತೆ ಆತನು ಪುನರುತ್ಥಾನವನ್ನು ಹೊಂದಿರುವಂತದ್ದು ಶನಿವಾರ ಸಂಜೆಯಲ್ಲಿ ಎಂಬುದನ್ನು ತಿಳಿದಿರ್ಬೇಕು. ಇದು ಹೇಗೆ ಬ್ರದರ್, ಇದು ಯಾವ ರೀತಿ ತಿಳ್ಕೊಳ್ಳುವಂತದ್ದು ಎಂಬುದಾಗಿ ಕೇಳೋದಾದ್ರೆ ಅದಕ್ಕಾಗಿ ಕೆಲವೊಂದು ವಾಕ್ಯವನ್ನು ಗಮನಿಸೋಣ. ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂತದ್ದು, ಕರ್ತನಾದ ಯೇಸು ಕ್ರಿಸ್ತರನ್ನು ಮಂಗಳವಾರ ಹಿಡಿಯಲಾಗುತ್ತೆ, ಬುಧವಾರ ಅವರನ್ನು ಸಿಲುಬೆಗೇರಿಸಲಾಗುತ್ತೆ, ಶನಿವಾರ ಸಂಜೆ ಅವರು ಪುನರುತ್ಥಾನವನ್ನು ಹೊಂದುತ್ತಾರೆ, ಭಾನುವಾರ ಮತ್ತೆ ಮುಂಜಾನೆಯಲ್ಲಿ ಮಗ್ದಳಾದ ಮರಿಯಳು ಮತ್ತು ಬೇರೆ ಮರಿಯಳು ಮತ್ತು ಸಲೋಮಿ ಇವರು ಹೋಗಿ ಸಮಾಧಿ ಬಳಿಯಲ್ಲಿ ನೋಡುವಾಗ ಆ ಸಮಾಧಿ ಕಲ್ಲು ತೆರೆದಿರುತ್ತೆ, ಆದ್ರೆ ಅಲ್ಲಿ ಯೇಸು ಕ್ರಿಸ್ತರು ಇರೋದಿಲ್ಲ. ಯಾಕಂದ್ರೆ ಶನಿವಾರ ಸಂಜೆ ಅವರು ಪುನರುತ್ಥಾನವನ್ನು ಹೊಂದಿರ್ತಾರೆ ಬ್ರದರ್ ಸಿಸ್ಟರ್ಸ್. ಇದು ಹೇಗೆ ಎಂಬುದನ್ನು ಒಂದೊಂದು ವಾಕ್ಯ ಆಧಾರಗಳನ್ನು ನಾವು ಗಮನಿಸಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ವಾಕ್ಯ ಮಾರ್ಕ 15ನೇ ಅಧ್ಯಾಯ 42ನೇ ವಚನ. ಆಗಲೇ ಸಂಜೆಯಾಗಿತ್ತು ಮತ್ತು ಆ ದಿನವು ಸವರಣೆಯ ದಿನ, ಅಂದರೆ ಸಬ್ಬತ್ ದಿನದ ಇಂದಿನ ದಿನ ಆಗಿತ್ತು. ಆಮೇನ್. ಆಮೇನ್. ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಆ ದಿನ ಸವರಣೆಯ ದಿನ, ಅಂದ್ರೆ ಸಬ್ಬತ್ ದಿನದ ಇಂದಿನ ದಿನ ಎಂಬುದಾಗಿ ಬರೆಯಲ್ಪಟ್ಟಿದೆ.
ಹಾಗಾದ್ರೆ ನಮ್ಗೆಲ್ರಿಗೂ ಅನ್ನಿಸುವಂತದ್ದು ಈ ವಾಕ್ಯ ಗಮನಿಸುವಾಗ ಸೌರಣೆಯ ದಿನ ಅಂದ್ರೆ ಏನ್ ಬ್ರದರ್? ಸಬ್ಬತ್ ದಿನದ ಹಿಂದಿನ ದಿನ. ಹಾಗಾದ್ರೆ ಶುಕ್ರವಾರ ಯಹೂದ್ಯರಿಗೆ ಸಬ್ಬತ್ ದಿನ ಪ್ರಾರಂಭವಾಗುವಂತದ್ದು. ಅಂದ್ರೆ ಶುಕ್ರವಾರ ಸಂಜೆ 6ರಿಂದ ಶನಿವಾರ ಸಂಜೆ 6ರವರೆಗೂ ಸಬ್ಬತ್ ದಿನ ಆಗುತ್ತೆ. ಹಾಗಾದ್ರೆ ಇದು ಗುರುವಾರ ಇರಬೇಕು ಅಥವಾ ಇಲ್ಲ ಶುಕ್ರವಾರ ಬೆಳಿಗ್ಗೆ ಇರಬೇಕು ಎಂಬುದಾಗಿ ನಮ್ಗೆಲ್ರಿಗೂ ಅನ್ನಿಸ್ಬೋದು. ಆದ್ರೆ ಇದು ವಾರದಲ್ಲಿ ಬರುವಂತ ಸಬ್ಬತ್ ದಿನ ಅಲ್ಲ ಬ್ರದರ್ ಸಿಸ್ಟರ್ಸ್. ಯಾಕೆ ಎಂಬುದಾಗಿ ವಾಕ್ಯವನ್ನು ಗಮನಿಸೋಣ. ಇದಕ್ಕೆ ಈ ಸಬ್ಬತ್ ದಿನದ ಬಗ್ಗೆ, ಈ ಸೌರಣೆ ದಿನದ ಬಗ್ಗೆ, ಯೇಸು ಕ್ರಿಸ್ತರು ಕಲ್ವಾರಿ ಶಿಲುಬೆಯಲ್ಲಿ ಬಲಿ ಆಗಿರುವುದರ ಬಗ್ಗೆ ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಲೂಕ 23ನೇ ಅಧ್ಯಾಯ 54ನೇ ವಚನ. ಆ ದಿನವು ಸೌರಣೆಯ ದಿನವಾಗಿತ್ತು ಮತ್ತು ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ಆಮೇನ್. ಆಮೇಲೆ ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಆ ದಿನವು ಸೌರಣೆ ದಿನವಾಗಿತ್ತು, ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅರ್ಥ ಮಾಡ್ಕೊಳ್ಳಿ ವಾಕ್ಯವನ್ನು. ನಾವು ಮಾರ್ಕ 15ನೇ ಅಧ್ಯಾಯ 42ನೇ ವಚನ ಗಮನಿಸ್ತು, ಸೌರಣೆ ದಿನ ಅಂದರೆ ಸಬ್ಬತ್ ದಿನದ ಹಿಂದಿನ ದಿನ ಅಂತ. ಈಗ ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 54ನೇ ವಾಕ್ಯದಲ್ಲಿ ಗಮನಿಸ್ತಾ ಇದೀವಿ, ಸೌರಣೆ ದಿನ ಆಗಿತ್ತು, ಅದು ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಸಬ್ಬತ್ ದಿನದ ಹಿಂದಿನ ದಿನನ ಅಥವಾ ಸಬ್ಬತ್ ದಿನ ಪ್ರಾರಂಭವಾಗೋದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು ಅಂದ್ರೆ ಇದರ ಅರ್ಥ ಏನು ಎಂಬುದಾಗಿ ನಾವು ಕೇಳೋದಾದ್ರೆ, ನಾವು ಆದಿಕಾಂಡ 1ನೇ ಅಧ್ಯಾಯ 5ನೇ ವಚನದಲ್ಲಿ ಗಮನಿಸಿದ ಪ್ರಕಾರ ಸಂಜೆಯಿಂದ ಸಂಜೆಗೆ ಒಂದು ದಿನ, ಅಂದರೆ ಯೇಸು ಕ್ರಿಸ್ತರನ್ನು ಸಿಲುಬೆಗೆ ಏರಿಸುವಂತ ಸೌರಣ ದಿನ ಆಗಿತ್ತು. ಆ ಸೌರಣ ದಿನದಲ್ಲಿ ಸಬ್ಬತ್ ದಿನ ಪ್ರಾರಂಭವಾಗುತ್ತಾ ಇತ್ತು ಎಂಬುದಾಗಿ ಅರ್ಥ. ಅಂದ್ರೆ ಸಬ್ಬತ್ ದಿನ ಪ್ರಾರಂಭವಾಗುವಂತದ್ದು ಯಾವಾಗ ಸೂರ್ಯನು ಮುಳುಗುತ್ತಾನೋ, ಚಂದ್ರನು ಉಳುವಂತ ಸಮಯದಲ್ಲೇ ಸಬ್ಬತ್ ದಿನ ಪ್ರಾರಂಭವಾಗುವಂತದ್ದು ಬ್ರದರ್ ಸಿಸ್ಟರ್ಸ್. ಅಂದ್ರೆ ಒಂದು ದಿನ ಸೂರ್ಯ ಮುಳುಗುವಂತ ಸಮಯದಲ್ಲಿ, ಚಂದ್ರನು ಉಡುವಂತ ಸಮಯದಲ್ಲಿ ಒಂದು ದಿನ ಪ್ರಾರಂಭವಾಗುವಂತದ್ದು. ಅಂದ್ರೆ ಒಂದು ದಿನ ಕಳೆಯುವಂತದ್ದಾಗಿರುತ್ತೆ, ಒಂದು ದಿನ ಪ್ರಾರಂಭವಾಗುವಂತದ್ದಾಗಿರ್ತದೆ. ಈ ಸೌರಣೆ ದಿನ, ಈ ಸಬ್ಬತ್ ದಿನ ಅಂದರೆ ವಾರದಲ್ಲಿ ಬರುವಂತ ಸಬ್ಬತ್ ದಿನ ಅಲ್ಲ ಬ್ರದರ್ ಸಿಸ್ಟರ್ಸ್. ಇದು ಒಂದು ವಿಶೇಷವಾದ ದಿನ. ಅಂದ್ರೆ ಇದು ಒಂದು ಪಸ್ಕ ಹಬ್ಬದ ದಿನ. ಯಾಕಂದ್ರೆ ಯೇಸು ಕ್ರಿಸ್ತರು ಪಸ್ಕ ಹಬ್ಬದಲ್ಲೇ ಬಲಿ ಆಗ್ಬೇಕಾಗಿತ್ತು. ನಮ್ಮ ಪಾಪ ಶಾಪಗಳಿಗೋಸ್ಕರ ಪಸ್ಕ ಹಬ್ಬದಲ್ಲೇ ಯೇಸು ಕ್ರಿಸ್ತರು ಬಲಿ ಆಗ್ಬೇಕಾಗಿತ್ತು. ಅದಕ್ಕೆ ಆ ದಿನವನ್ನು ಒಂದು ವಿಶೇಷವಾದ ದಿನ ಎಂಬುದಾಗಿ ಕರೀತಾರೆ. ಸೊ ಅದಕ್ಕೆ ವಾಕ್ಯ ಎಲ್ಲಾದ್ರೂ ಆಧಾರವಾಗಿದೆಯಾ ಎಂಬುದಾಗಿ ಕೇಳೋದಾದ್ರೆ ವಾಕ್ಯವನ್ನು ಗಮನಿಸೋಣ. ಯೋಹಾನ 19ನೇ ಅಧ್ಯಾಯ 31ನೇ ವಚನ. ಆವತ್ತು ಸೌರಣೆಯ ದಿವಸವಾಗಿದ್ದರಿಂದ ಯಹೂದ್ಯರು ಸಬ್ಬತ್ ದಿನದಲ್ಲಿ ಶವಗಳು ಶಿಲುಬೆಯ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು. ಏಕೆಂದರೆ ಆ ಸಬ್ಬತ್ ದಿನವು ಬಹು ವಿಶೇಷವಾದದ್ದು. ಆಮೇನ್. ಆಮೇನ್. ಈ ವಾಕ್ಯ ಗಮನಿಸಿ. ಆ ದಿನವು ಸೌರಣೆ ದಿನವಾದದ್ದರಿಂದ ಯಹೂದ್ಯರು ಸಬ್ಬತ್ ದಿನದಲ್ಲಿ ಶವಗಳು ಶಿಲುಬೆ ಮೇಲೆ ಇರಬಾರದೆಂದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತನನ್ನು ಕಲ್ವಾರಿ ಶಿಲುಬೆಯಲ್ಲಿ ಹಾಕಿರುವಂತ ದಿನ ಇದು. ಸೊ ಅದೇ ದಿನ ಯಾವ ದಿನ ಅಂದ್ರೆ ಆ ವಾಕ್ಯ ಗಮನಿಸಿ, ಕೆಳಗಡೆ ವಾಕ್ಯದಲ್ಲಿ ಆ ಸಬ್ಬತ್ ದಿನವು ಬಹು ವಿಶೇಷವಾದದ್ದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಆ ದಿನ ಒಂದು ಹಬ್ಬದ ದಿನ ಆಗಿದೆ ಬ್ರದರ್ ಸಿಸ್ಟರ್ಸ್. ಆ ಹಬ್ಬದ ದಿನದಲ್ಲೇ ಸಬ್ಬತ್ ದಿನ ಆಚರಣೆ ಆಗುವಂತದ್ದು, ಅದು ಸೌರಣ ದಿನ ಆಗಿರುತ್ತೆ. ನಮ್ಗೆ ನಮ್ಮ ಭಾಷೆಯಲ್ಲಿ ಅಥವಾ ನಮ್ಮ ಈ ದಿನಗಳಲ್ಲಿ ಅದನ್ನು ನೋಡೋದಾದ್ರೆ ಒಂದೇ ದಿನದಲ್ಲಿ ಸೌರಣೆ ದಿನ ಆಗಿರುತ್ತೆ, ಸಬ್ಬತ್ ದಿನ ಆಗಿರುತ್ತೆ. ಅಂದ್ರೆ ಸೂರ್ಯನು ಇರುವಾಗಲೇ ಅದು ಸೌರಣ ದಿನ. ಇನ್ನೇನು ಸೂರ್ಯನು ಮುಳುಗುವಂತಹ ಸಮಯದಲ್ಲಿ, ಚಂದ್ರನು ಉಡುವಂತಹ ಸಮಯದಲ್ಲೇ ಅದು ಸೌರಣ ದಿನ ಕಳೆದು ಸಬ್ಬತ್ ದಿನ ಪ್ರಾರಂಭವಾಗಿರುತ್ತೆ ಬ್ರದರ್ ಸಿಸ್ಟರ್ಸ್. ಸರಿ, ಈಗ ಅದೊಂದು ವಿಶೇಷವಾದ ದಿನ. ಆ ವಿಶೇಷವಾದ ದಿನ ಯಾವುದು ಅಂದ್ರೆ ಪಸ್ಕ ಹಬ್ಬವನ್ನು ಆಚರಣೆ ಮಾಡುವಂತ ದಿನ ಬ್ರದರ್ ಸಿಸ್ಟರ್ಸ್. ಸೊ ವಿಶೇಷ ಎಂಬುವಂತದ್ದು ಒಂದು ಹಬ್ಬವನ್ನು ಸೂಚಿಸಿ ಹೇಳುವಂತದ್ದಾಗಿರುತ್ತೆ. ನಾವು ಇನ್ನು ಕೆಲವೊಂದು ಹಬ್ಬದ ದಿನಗಳನ್ನು ಗಮನಿಸುವಾಗ ಈ ವಿಶೇಷವಾದ ದಿನಕ್ಕೆ ನಾವು ಯೋಹಾನ ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನವನ್ನು ಗಮನಿಸುವಾಗ ಪರ್ಣಶಾಲೆ ಹಬ್ಬಕ್ಕೆ ಮಹಾ ಹಬ್ಬದ ದಿನ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಒಂದು ಹಬ್ಬದ ದಿನಕ್ಕೆ ಮಹಾ ದಿನ ಅಥವಾ ವಿಶೇಷವಾದ ದಿನ ಅಥವಾ ಹಾಯ್ ಶಬ್ಬತ್ ಎಂಬುದಾಗಿ ಕರೆಯೋರಾಗಿರ್ತಾರೆ. ಅಂದ್ರೆ ಯೇಸು ಕ್ರಿಸ್ತರು ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿರುವಂತ ದಿನ ಶುಕ್ರವಾರ ಅಲ್ಲ, ಅಂದ್ರೆ ವಾರದಲ್ಲಿ ಬರುವಂತ ಸಬ್ಬತ್ ದಿನದಲ್ಲಿ ಅಲ್ಲ, ವಾರದ ಮಧ್ಯದಲ್ಲಿ ಬರುವಂತ ಪಸ್ಕ ಹಬ್ಬದಲ್ಲಿ ಬರುವಂತ ಸಬ್ಬತ್ ದಿನದಲ್ಲಿ, ಅಂದ್ರೆ ಬುಧವಾರ ಯೇಸು ಕ್ರಿಸ್ತರು ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ್ದಾರೆ ಬ್ರದರ್ ಸಿಸ್ಟರ್ಸ್. ಇದಕ್ಕೆ ಇನ್ನು ಕೆಲವು ವಾಕ್ಯ ಆಧಾರಗಳನ್ನು ಗಮನಿಸೋಣ. ಯಾವ ರೀತಿಯಾಗಿ ಅವರು ಬುಧವಾರ ಮರಣದ ಕಮವನ್ನು ಏರಿದ್ದಾರೆ, ಯಾವ ರೀತಿಯಾಗಿ ಅವರು ಶನಿವಾರ ಸಂಜೆ ಪುನರುತ್ಥಾನವನ್ನು ಹೊಂದಿದ್ದಾರೆ ಎಂಬುದಾಗಿ ಗಮನಿಸೋಣ. ಅದೇ ರೀತಿಯಾಗಿ ಶುಕ್ರವಾರ ಯಾವುದೇ ಕಾರಣಕ್ಕೂ ಯೇಸು ಕ್ರಿಸ್ತರು
ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಲಿಲ್ಲ ಎಂಬುದನ್ನು ಸಹ ನಾವು ಈ ಭಾಗದಲ್ಲಿ ಗಮನಿಸಿ ತಿಳಿದುಕೊಳ್ಳೋಣ. ಈಗ ಯೇಸು ಕ್ರಿಸ್ತರು ಪಸ್ಕ ಹಬ್ಬದಲ್ಲೇ ಬಲಿಯಾಗಿರುವಂತದ್ದು, ಅಂದ್ರೆ ಮರಣವನ್ನು ಹೊಂದಿರುವಂತದ್ದು. ಯಾಕಂದ್ರೆ ಆ ಸಮಯದಲ್ಲಿ ಸಬ್ಬತ್ ದಿನ, ಆ ಪಸ್ಕ ಹಬ್ಬದ ದಿನದಂದೇ ಯೇಸು ಕ್ರಿಸ್ತರು ಬಲಿಯಾಗಿರುವಂತದ್ದು. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಮತ್ತಾಯ 26ನೇ ಅಧ್ಯಾಯ 2ನೇ ವಚನ. 2 ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆಂದು ಬಲ್ಲಿರಿ. ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡೋಣವಾಗುವುದು ಎಂದು ಹೇಳಿದನು. ಆಮೇನ್. ಆಮೇನ್. ಯೇಸು ಕ್ರಿಸ್ತರು ಹೇಳಿರುವಂತಹ ಮಾತು, ಇನ್ನು ಕೆಲ ದಿನಗಳಲ್ಲಿ ಪಸ್ಕ ಹಬ್ಬವು ಬರುತ್ತದೆಂದು ಬಲ್ಲಿರಿ, ಆ ಸಮಯದಲ್ಲಿ ಮನುಷ್ಯ ಕುಮಾರನನ್ನು ಶಿಲುಬೆಗೆ ಹಾಕುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತರು ಹೇಳಿದ್ದಾರೆ ಪಸ್ಕ ಹಬ್ಬದಲ್ಲಿ ಮನುಷ್ಯ ಕುಮಾರನನ್ನು ಶಿಲುಬೆಗೆ ಹಾಕ್ತಾರೆ ಎಂಬುದಾಗಿ. ಇದೇ ಸಂಗತಿಯನ್ನು ಯೋಹಾನ 18ನೇ ಅಧ್ಯಾಯ 39ನೇ ವಚನ ಗಮನಿಸುವಾಗ ಪಿಲಾತನು ಅಲ್ಲಿದ್ದಂತ ಯೆಹೂದ್ಯರಿಗೆ ಹೇಳುವಂತ ಮಾತು, ಪಸ್ಕ ಹಬ್ಬದ ಪದ್ಧತಿಯ ಪ್ರಕಾರ ನಿಮಗೆ ಒಬ್ಬನನ್ನು ಬಿಟ್ಟು ಕೊಡಬೇಕಾಗಿದೆ, ನಿಮಗೆ ಯಾರನ್ನು ಬಿಟ್ಟು ಕೊಡಲಿ ಎಂಬುದಾಗಿ ಕೇಳಿದಾಗ ಅಲ್ಲಿದ್ದಂತ ಜನರು ಬರಬ್ಬನನ್ನು ಬಿಟ್ಟುಕೊಡಿ, ಯೇಸು ಕ್ರಿಸ್ತನನ್ನು ಶಿಲುಬೆಗೇರಿಸಿ ಎಂಬುದಾಗಿ ಹೇಳುವವರಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತರು ನಮ್ಮ ಪಾಪ ಶಾಪಗಳಿಗೋಸ್ಕರ ಮರಣವನ್ನು ಹೊಂದಿರುವಂತದ್ದು ಸೌರಣೆ ದಿನವಾಗಿದ್ದು, ಆ ಸೌರಣೆ ದಿನ ಸಬ್ಬತ್ ದಿನ ಪ್ರಾರಂಭವಾಗುವುದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ಅಂದ್ರೆ ಬುಧವಾರ ಅವರು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗಿರುವಂತದ್ದು. ಇನ್ನೊಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ಗಮನಿಸಬೇಕು. ಈ ವಾರದ ಸಬ್ಬತ್ತು ಯಾವಾಗಲೂ ಬರುವಂತದ್ದು ಶುಕ್ರವಾರ ಸಂಜೆ 6ರಿಂದ ಶನಿವಾರ ಸಂಜೆ 6ರವರೆಗೂ ಸಬ್ಬತ್ ದಿನ ಇರುತ್ತೆ ಬ್ರದರ್ಸ್ ಸಿಸ್ಟರ್ಸ್. ಆದರೆ ಈ ವಿಶೇಷವಾದ ಸಬ್ಬತ್ ಅಂದ್ರೆ ಪಸ್ಕ ಹಬ್ಬದ ಸಬ್ಬತ್ ಇವೆಲ್ಲ ಬರುವಂತದ್ದು ವಾರದ ಮಧ್ಯದಲ್ಲಿ ಯಾವ ದಿನ ಬೇಕಾದ್ರೂ ಬರಬಹುದು. ಆದ್ರೆ ಆ ಯೇಸು ಕ್ರಿಸ್ತರು ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗುವಂತ ಆ ಸಮಯದಲ್ಲಿ, ಆ ದಿನದಲ್ಲಿ ಬುಧವಾರ ಬಂದಿರುತ್ತದೆ. ಇದು ಹೇಗೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಬುಧವಾರ ಸಂಜೆ ಯೇಸು ಕ್ರಿಸ್ತರನ್ನು ಸಮಾಧಿ ಮಾಡುವುದಾದ್ರೆ ಬುಧವಾರ ರಾತ್ರಿ 1 ರಾತ್ರಿ, ಗುರುವಾರ ರಾತ್ರಿ 2 ರಾತ್ರಿ, ಶುಕ್ರವಾರ ರಾತ್ರಿ 3 ರಾತ್ರಿ. ಹಾಗಾದ್ರೆ ಅವ್ರು ಎದ್ದೇಳ್ಬೇಕಾಗಿರುವಂತದ್ದು ಶನಿವಾರ ಸಂಜೆ. ಯಾಕಂದ್ರೆ ನಮಗೆ ಹಗಲು ಕೂಡ ಲೆಕ್ಕ ಹಾಕ್ಬೇಕಾಗಿದೆ. ಈಗ ಹಗಲನ್ನು ನಾವು ಲೆಕ್ಕ ಹಾಕೊಳ್ಳೋದಾದ್ರೆ ಯೇಸು ಕ್ರಿಸ್ತರನ್ನು ಬುಧವಾರ ಸಂಜೆ ಸಮಾಧಿ ಮಾಡುವುದಾದ್ರೆ ಗುರುವಾರ ಬೆಳಿಗ್ಗೆ 1 ದಿನ, ಶುಕ್ರವಾರ ಬೆಳಿಗ್ಗೆ 2ನೇ ದಿನ, ಶನಿವಾರ ಬೆಳಿಗ್ಗೆ 3ನೇ ದಿನ. ಈಗ ಶನಿವಾರ ಸಂಜೆ ಆತನು ಎದ್ದಿರೋರಾಗಿರ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ತಿಳ್ಕೋ ಬ್ರದರ್ಸ್ ಸಿಸ್ಟರ್ಸ್. ಯೇಸು ಕ್ರಿಸ್ತರು ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ 3 ದಿನ ರಾತ್ರಿ ಹಗಲು ಭೂಗರ್ಭದಲ್ಲಿ ಇದ್ರು ಎಂಬುದಾಗಿ ಬರೆಯಲ್ಪಟ್ಟಿರುವ ವಾಕ್ಯದ ಪ್ರಕಾರವಾಗಿ ಸ್ಪಷ್ಟವಾಗಿ ಈ ವಾಕ್ಯಗಳನ್ನು ತಿಳಿಸುವಂತದ್ದಾಗಿದೆ ಬ್ರದರ್ಸ್ ಸಿಸ್ಟರ್ಸ್. ಸರಿ, ಇನ್ನು ಕೆಲವರು ಹೇಳುವಂತದ್ದು ಪ್ರಬಲವಾದ ಬೋಧಕರು ಇಲ್ಲ, ಅವರು ಸತ್ತಿರುವಂತದ್ದು ಶುಕ್ರವಾರನೇ ಮತ್ತು ಭಾನುವಾರ ಮರಿಯಳು ಮತ್ತು ಮಗ್ದಳಾದ ಮರಿಯಳು ಸಲೋಮೆ ಇವರು 3 ಆ ಸಮಾಧಿ ಬಳಿಗೆ ಸುಗಂಧ ತೈಲವನ್ನು ಹಚ್ಚುವುದಕ್ಕೆ ಹೋಗಿದ್ದರು ಎಂಬುದಾಗಿ ಹೇಳುವವರಾಗಿದ್ದಾರೆ. ಈಗ ಅರ್ಥ ಮಾಡ್ಕೊಳ್ಳಿ, ಶುಕ್ರವಾರ ಸಾಯೋದಾದ್ರೆ, ಶುಕ್ರವಾರ ಮರಣವನ್ನು ಹೊಂದಿರೋದಾದ್ರೆ ಶನಿವಾರವರೆಗೂ ಅವರಿಗೆ ಸಬ್ಬತ್ ದಿನ ಆಗಿರುತ್ತೆ ಬ್ರದರ್ಸ್ ಸಿಸ್ಟರ್ಸ್. ಅರ್ಥ ಮಾಡ್ಕೊಳ್ಳಿ, ಶುಕ್ರವಾರ ಯೇಸು ಕ್ರಿಸ್ತರು ಮರಣದ ಕಮ್ಮವನ್ನೇರಿ ಆತನು ಮರಣವನ್ನು ಅನುಭವಿಸಿ ಸಮಾಧಿ ಆಗಿರೋದಾದ್ರೆ ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗೂ 1 ದಿನ. ಈಗ ಅವ್ರಿಗೆ ಇರುವಂತದ್ದು ಶನಿವಾರ ಸಂಜೆಯಿಂದ ಭಾನುವಾರ ಬೆಳಿಗ್ಗೆವರೆಗೂ ಸಮಯ ಇದೆ. ಆ ಸಮಯದಲ್ಲಿ ಅವರು ಸಮಾಧಿಗೆ ಹೋಗಿದ್ದಾರಾ ಅಂತ ಕೇಳೋದಾದ್ರೆ ಸಮಾಧಿಗೆ ಹೋಗಿದ್ದಾರೆ. ಆದರೆ ಶುಕ್ರವಾರದಿಂದ ಶನಿವಾರ ಅವರು ವಿಶ್ರಮಿಸಿಕೊಂಡು ಭಾನುವಾರ ಅವರು ಯಾವ ರೀತಿಯಾಗಿ ದ್ರವ್ಯವನ್ನು ಹೇಗೆ ತಗೊಳ್ಕೊಳ್ಳಲು ಸಾಧ್ಯ ಒಮ್ಮೆ ಯೋಚನೆ ಮಾಡಬೇಕು. ಯಾಕಂದ್ರೆ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಅವರು ಸುಗಂಧ ದ್ರವ್ಯಗಳನ್ನು ಕೊಂಡುಕೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ವಾಕ್ಯ ಗಮನಿಸೋಣ. ಲೂಕ 24ನೇ ಅಧ್ಯಾಯ 1ನೇ ವಚನ. ಆ ಸ್ತ್ರೀಯರು ಸಬ್ಬತ್ ದಿನದಲ್ಲಿ ಧರ್ಮ ನಿಯಮದ ಪ್ರಕಾರ ವಿಶ್ರಮಿಸಿಕೊಂಡು ವಾರದ ಮೊದಲನೇ ದಿವಸದಲ್ಲಿ ಇನ್ನು ಮೊಬ್ಬಿರುವಾಗ ತಾವು ಸಿದ್ಧ ಮಾಡಿದ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು. ಆಮೇನ್. ಆಮೇನ್. ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಆ ಸ್ತ್ರೀಯರು ಧರ್ಮ ವಿಧಿಯ ಪ್ರಕಾರ ಸಬ್ಬತ್ ದಿನದಲ್ಲಿ ವಿಶ್ರಮಿಸಿಕೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗೂ ಅವರು ವಿಶ್ರಮಿಸಿಕೊಂಡಿದ್ದಾರೆ ಮತ್ತು ವಾರದ ಮೊದಲನೇ ದಿನ ಅಂದ್ರೆ ಭಾನುವಾರ ಮುಂಜಾನೆ ಮೊಬ್ಬಿರುವಾಗಲೇ ಅವರು ಸಿದ್ಧ ಮಾಡಿದಂತಹ ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಈಗ ಅರ್ಥ ಮಾಡ್ಕೊಳ್ಳಿ, ಸುಗಂಧವನ್ನು ಸಿದ್ಧ ಮಾಡಬೇಕು ಅಂದ್ರೆ ಅವ್ರು ಹೋಗಿ ಕೊಂಡುಕೊಂಡೇ ಬರಬೇಕು. ಈಗ ಕೊಂಡ್ಕೊಂಡು ಬರ್ಬೇಕು ಎಂಬುದಾಗಿ ಎಲ್ಲಾದ್ರೂ ವಾಕ್ಯ ಬರೆಯಲ್ಪಟ್ಟಿದ್ಯಾ? ಅವ್ರು ಮನೆಯಿಂದಲೇ ತಗೊಂಡು ಹೋಗಿರ್ಬೋದಲ್ಲ ಅಂತ ನೀವು ಕೇಳೋದಾದ್ರೆ ಇಲ್ಲ, ಅವರು ಕೊಂಡ್ಕೊಂಡು ಬಂದಿದ್ದಾರೆ ಅಂಗಡಿಯಿಂದ ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಾಕ್ಯವನ್ನು ಗಮನಿಸೋಣ. ಮಾರ್ಕ 16ನೇ ಅಧ್ಯಾಯ 1ನೇ ವಚನ. ಸಬ್ಬತ್ ದಿನ ಕಳೆದ ಮೇಲೆ ಮಗ್ದಲದ ಮರಿಯಳು, ಯಾಕೋಬನ ತಾಯಿ ಮರಿಯಳು,
ಸೊಲೊಮೆಯ ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಕೊಂಡರು. ಆಮೇನ್. ಆಮೇಲೆ ಗಮನಿಸಿ, ಈ ವಾಕ್ಯದಲ್ಲಿ ಸಬ್ಬತ್ ದಿನ ಆದ ಮೇಲೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಈಗ ಈ ಸಬ್ಬತ್ ದಿನವನ್ನು ನಾವು ಶುಕ್ರವಾರ ಅಂದ್ರೆ ವಾರದಲ್ಲಿ ಬರುವಂತ ಶುಕ್ರವಾರವನ್ನು ತೆಗೆದುಕೊಳ್ಳೋದಾದ್ರೆ, ಶುಕ್ರವಾರವನ್ನು ನಾವು ಇದನ್ನ ಲೆಕ್ಕ ಹಾಕೋದಾದ್ರೆ ನೋಡಿ, ಶುಕ್ರವಾರ ಯೇಸು ಕ್ರಿಸ್ತರು ಮರಣವನ್ನು ಹೊಂದಿದ್ದಾರೆ ಎಂಬುದಾಗಿ ತಿಳ್ಕೊಳ್ಳೋದಾದ್ರೆ ಆ ಶುಕ್ರವಾರದಿಂದ ಶನಿವಾರದವರೆಗೂ ಸಬ್ಬತ್ ದಿನ. ಆ ಸಬ್ಬತ್ ದಿನ ಆದ ಮೇಲೆ ಆತನ ದೇಹಕ್ಕೆ ಹಚ್ಚುವುದಕ್ಕೆ ಸುಗಂಧ ದ್ರವ್ಯವನ್ನು ಕೊಂಡುಕೊಂಡರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕೊಂಡರು ಅಂತ ಈ ವಾಕ್ಯದಲ್ಲಿದೆ. ಅದೇ ಕಿಂಗ್ ಜೇಮ್ಸ್ ಬೈಬಲ್ ಓದೋದಾದ್ರೆ ಕೊಂಡುಕೊಂಡರು ಅಂದ್ರೆ ತೆಗೆದುಕೊಂಡರು ಎಂಬುದಾಗಿ ಅರ್ಥ. ಅಂದ್ರೆ ಹೊರಗಡೆಯಿಂದ ಹೋಗಿ ಅದನ್ನು ತೆಗೆದುಕೊಂಡು ಬಂದಿರುವಂತದ್ದು ಬ್ರದರ್ ಸಿಸ್ಟರ್ಸ್. ಅದಕ್ಕೆ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದು, ಯೇಸು ಕ್ರಿಸ್ತರು ಮರಣವನ್ನು ಹೊಂದಿರುವಂತ ಸಮಯದಲ್ಲಿ ಪಸ್ಕ ಹಬ್ಬ ಇದೆ, ಅದು ವಿಶೇಷವಾದ ದಿನ, ಅದು ಸಬ್ಬತ್ ದಿನ, ಅದು ವಾರದ ಮಧ್ಯದಲ್ಲಿ ಬರುವಂತ ಸಬ್ಬತ್ ದಿನ ಆಗಿದೆ. ಅಂದ್ರೆ ಇವೆಲ್ಲದರ ಅರ್ಥ ಯೇಸು ಕ್ರಿಸ್ತರು ಕಲ್ವಾರಿ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದಂತ ದಿನ, ಆ ಸಮಯ ಸಬ್ಬತ್ ದಿನನೇ. ಅದು ವಾರದ ಮಧ್ಯದಲ್ಲಿ ಬರುವಂತ ಸಬ್ಬತ್ ದಿನ, ಅದು ಬುಧವಾರ ಬಂದಿರುವಂತದ್ದಾಗಿರ್ತದೆ. ಆ ಸಮಯದಲ್ಲಿ ಒಟ್ಟಾರೆ ಆ ವಾರದಲ್ಲಿ 2 ಸಬ್ಬತ್ ಇರುತ್ತೆ ಬ್ರದರ್ ಸಿಸ್ಟರ್ಸ್. ಈ ಎಲ್ಲಾ ವಾಕ್ಯಗಳನ್ನು ನಾವು ಗಮನಿಸುವಾಗ ಅರ್ಥ ಮಾಡ್ಕೊಳ್ಬಹುದು. ಬುಧವಾರ ಸಂಜೆ ಯೇಸು ಕ್ರಿಸ್ತರು ಸಮಾಧಿಯಲ್ಲಿ ಹೂಣಲ್ಪಡ್ತಾರೆ ಮತ್ತು ಬುಧವಾರ ಸಂಜೆಯಿಂದ ಗುರುವಾರ ಸಂಜೆವರೆಗೂ ಅವರಿಗೆ ಸಬ್ಬತ್ ದಿನ, ಅದು ಪಸ್ಕ ಹಬ್ಬದ ಸಬ್ಬತ್ ದಿನವಾಗಿರ್ತದೆ. ಮತ್ತೆ ಗುರುವಾರ ಸಂಜೆಯಿಂದ ಶುಕ್ರವಾರ ಸಂಜೆವರೆಗೂ ಅದು ನಾರ್ಮಲ್ ದಿನವಾಗಿರ್ತದೆ. ಅದೇ ಸಮಯದಲ್ಲಿ ಆ ಮರಿಯಳು ಮತ್ತು ಮಗ್ದಳಾದ ಮರಿಯಳು ಮಾರ್ಕ 16ನೇ 1ನೇ ವಚನದ ಪ್ರಕಾರವಾಗಿ ಅವರು ಹೋಗಿ ಸುಗಂಧ ದ್ರವ್ಯವನ್ನು ಕೊಂಡುಕೊಂಡು ಬಂದಿದ್ದಾರೆ. ಮತ್ತು ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗೂ ಅವರು ಲೂಕ 24ನೇ 1ನೇ ವಚನದ ಪ್ರಕಾರ ಸಬ್ಬತ್ ದಿನದಲ್ಲಿ ಅವರು ವಿಶ್ರಮಿಸಿಕೊಂಡಿರ್ತಾರೆ. ಮತ್ತೆ ಮುಂಜಾನೆ ಅಂದ್ರೆ ಭಾನುವಾರ ವಾರದ ಮೊದಲನೇ ದಿನದಲ್ಲಿ ಅವರು ಸಮಾಧಿ ಬಳಿಯಲ್ಲಿ ಹೋಗಿರ್ತಾರೆ. ಅವರು ಸಮಾಧಿಯಲ್ಲಿ ಇರೋದಿಲ್ಲ ಎಂಬುದನ್ನು ಈ ವಾಕ್ಯಗಳು ನಮ್ಗೆ ಖಚಿತಪಡಿಸ್ತಾರೆ ಬ್ರದರ್ ಸಿಸ್ಟರ್ಸ್. ಈಗ ಶನಿವಾರ ಸಂಜೆನೆ ಇದ್ದಿದ್ದಾರೆ ಅನ್ನೋದಕ್ಕೆ ವಾಕ್ಯ ಆಧಾರ ಎಲ್ಲಾದ್ರೂ ಇದೆಯಾ ಎಂಬುದಾಗಿ ಕೇಳೋದಾದ್ರೆ ಹೌದು ಇದೆ. ವಾಕ್ಯವನ್ನು ಗಮನಿಸೋಣ. 1ನೇ ಕೊರಿಂಥ 15ನೇ 20ನೇ ವಚನ. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಆಮೇನ್. ಆಮೇನ್. ಈ ವಾಕ್ಯ ನಾವು ಗಮನಿಸುವಂತದ್ದು, ಯೇಸು ಕ್ರಿಸ್ತನು ಪ್ರಥಮ ಫಲವಾದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ಪ್ರಥಮ ಫಲದ ಹಬ್ಬ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಪ್ರಥಮ ಸಿವುಡು, ಆ ಸಿವುಡನ್ನು ಆಚರಿಸುವಂತ ಆ ದಿನ ಪ್ರಾರಂಭವಾಗುವಂತದ್ದೇ ಸಂಜೆ ವೇಳೆಯಲ್ಲಿ. ಅದು ಸಬ್ಬತ್ ದಿನದ ಮಾರನೇ ದಿನದಲ್ಲೇ ಅವರಿಗೆ ಪ್ರಥಮ ಫಲ ಹಬ್ಬ ಪ್ರಾರಂಭವಾಗುತ್ತೆ ಬ್ರದರ್ ಸಿಸ್ಟರ್ಸ್. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಯಾಜಕ ಕಾಂಡ 23ನೇ ಅಧ್ಯಾಯ 15ನೇ ವಚನ. ಸಬ್ಬತ್ ದಿನದ ಮಾರನೇ ದಿನ ಮೊದಲುಗೊಂಡು, ಅಂದರೆ ಆ ಪ್ರಥಮ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳ ಮುಗಿಯುವಂತೆ 50 ದಿನಗಳನ್ನು ಲೆಕ್ಕಿಸಬೇಕು. ಆಮೇನ್. ಆಮೇನ್. ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು ಸಬ್ಬತ್ ದಿನದ ಮಾರನೇ ದಿನ ಮೊದಲುಗೊಂಡು ಎಂಬುದಾಗಿ ಬರೆಯಲ್ಪಟ್ಟಿದೆ ಮತ್ತು ಆ ಪ್ರಥಮ ಫಲದ ಸಿವುಡನ್ನು ನಿವಾಳಿಸುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಸಬ್ಬತ್ ದಿನದ ಮಾರನೇ ದಿನ ಎಂಬುದಾಗಿ ಕೇಳೋದಾದ್ರೆ ಇಲ್ಲಿ ವಾರದ ಸಬ್ಬತ್ ಬಗ್ಗೆ ಬರೆಯಲ್ಪಟ್ಟಿರುವಂತದ್ದು. ಆ ವಾರದ ಸಬ್ಬತ್ತು ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗೂ 6 ಗಂಟೆ, ಶನಿವಾರ ಸಂಜೆವರೆಗೂ ಸಬ್ಬತ್ ದಿನ ಆಗಿರುತ್ತೆ. ಈಗ ಶನಿವಾರ ಸಂಜೆ ಮುಗಿತಾ ಇದ್ದ ಹಾಗೆ ಅವರಿಗೆ ಮಾರನೇ ದಿನ, ಅವರಿಗೆ ಭಾನುವಾರ ಪ್ರಾರಂಭವಾಗುತ್ತೆ ಬ್ರದರ್ ಸಿಸ್ಟರ್ಸ್. ನಮ್ಮ ದಿನದ ವಾಡಿಕೆ ಪ್ರಕಾರವಾಗಿ ಗಮನಿಸೋದಾದ್ರೆ ಶುಕ್ರವಾರ ಸಂಜೆ ಪ್ರಾರಂಭಗೊಂಡು ಶನಿವಾರ ಸಂಜೆ ಸಬ್ಬತ್ ದಿನ ಮುಗಿಯುವಂತದ್ದಾಗಿರ್ತದೆ. ಆ ಶನಿವಾರ ಸಂಜೆಯಲ್ಲೇ ಅವರಿಗೆ ಮತ್ತೊಂದು ದಿನ ಪ್ರಾರಂಭವಾಗುತ್ತದೆ, ಅಂದ್ರೆ ಮಾರನೇ ದಿನ ಪ್ರಾರಂಭವಾಗುತ್ತೆ. ಮಾರನೇ ದಿನದಲ್ಲೇ ಅವರು ಏನ್ ಮಾಡ್ತಾರೆ, ಆ ಸಿವುಡನ್ನು ತೆಗೆದುಕೊಂಡು ಹೋಗಿ ನಿವಾಳಿಸುವಂತದ್ದಾಗಿರ್ತದೆ ದೇವಾಲಯದಲ್ಲಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಶನಿವಾರ ಸಂಜೆ ಸಬ್ಬತ್ ದಿನ ಮುಗಿತಾ ಇದ್ದ ಹಾಗೆ ಅವರಿಗೆ ಮತ್ತೊಂದು ದಿನ ಅಂದ್ರೆ ಮಾರನೇ ದಿನ ಶನಿವಾರ ಸಂಜೆನೆ ಪ್ರಾರಂಭವಾಗುತ್ತೆ ಬ್ರದರ್ ಸಿಸ್ಟರ್ಸ್. ಅಂದ್ರೆ ಈ ವಾಕ್ಯದ ಎಲ್ಲ ಅರ್ಥಗಳು ನಾವು ಗಮನಿಸ್ತಾ ಇರುವಂತದ್ದು, ಯೇಸು ಕ್ರಿಸ್ತರು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಪಾಪ ಶಾಪಗಳನ್ನು ಹೊತ್ತು ಆತನು ಮರಣದ ಕಮ್ಮವನ್ನೇರಿ ಸಮಾಧಿ ಆಗಿರುವಂತದ್ದು ಅಥವಾ ಮರಣವನ್ನು ಅನುಭವಿಸಿರುವಂತದ್ದು ಶುಕ್ರವಾರ ಅಲ್ಲ, ಬುಧವಾರ ಎಂಬುದಾಗಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡೆವು. ಅಂದ್ರೆ ಮಂಗಳವಾರ ಯೇಸು ಕ್ರಿಸ್ತನನ್ನು ಹಿಡಿಯುತ್ತಾರೆ, ಬುಧವಾರ ಅವರನ್ನು ಕಲ್ವಾರಿ ಶಿಲುಬೆಗೆ ಏರಿಸಲಾಗುತ್ತೆ. ಬುಧವಾರ ಸಂಜೆ ಅಂದ್ರೆ ಸೌರನೇ ದಿನ ಮತ್ತು ಸಬ್ಬತ್ ದಿನ ಪ್ರಾರಂಭವಾಗೋದಕ್ಕೆ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ಅದೇ ಬುಧವಾರದಲ್ಲಿ ಅವರನ್ನು ಸಮಾಧಿಯನ್ನು ಮಾಡ್ತಾರೆ ಮತ್ತು ಬುಧವಾರ ಸಂಜೆಯಿಂದ ಗುರುವಾರ ಸಂಜೆವರೆಗೂ 1 ದಿನ, ಗುರುವಾರ ಸಂಜೆಯಿಂದ ಶುಕ್ರವಾರ ಸಂಜೆವರೆಗೂ 2 ದಿನ, ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗೂ 3 ದಿನ, 3 ರಾತ್ರಿ 3 ಹಗಲು ಅವರು ಭೂಗರ್ಭದಲ್ಲಿ
ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 40ನೇ ವಚನದ ಪ್ರಕಾರವಾಗಿ ಸ್ಪಷ್ಟವಾಗಿ ಆ ವಾಕ್ಯವನ್ನು ನೆರವೇರಿಸಿದ್ದಾರೆ. ಆ ವಾಕ್ಯಕ್ಕೆ ನೀವುಗಳು ಕೂಡ ಸಾಕ್ಷಿಯಾಗಿ ನಿಲ್ಲಬೇಕಾಗಿ ನಾ ಈ ವಿಡಿಯೋ ಮುಖಾಂತರ ಕೇಳಿಕೊಳ್ಳುವ ಬ್ರದರ್ ಸಿಸ್ಟರ್ಸ್. ಸೊ ಈ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದ್ರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಇದುವರೆಗೂ ಈ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.